ಸರ್ ಎಫ್ಐಆರ್ ಮಾಡಿನವರು ಡಿಸಿ ಬ್ಯಾಂಕಿನ ಕಂಪ್ಲೇಂಟ್ ಮ್ಯಾಗ ಈಗ ಈಶ್ವರ ಖಂಡ್ರೆ ಅನ್ನೋರು ಉಸ್ತುವಾರಿ ಮಂತ್ರಿ ಯೂಸ್ ಮಾಡ್ಕೊಳತ್ತಾರ ಅಥವಾ ಈಶ್ವರ ಖಂಡ್ರೆ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನೇರವಾಗಿ ಹೇಳತ್ತೀನಿ, ಅವ್ರು ಧಮಕಿ ಕೊಡ್ಲತ್ತಾರ, ನಿಮ್ಮ COD ಮಾಡ್ತೇವೆ, CBI ಮಾಡ್ರಿ. ರೈತರ ಪೇಮೆಂಟ್ ಅದ, ಅಲ್ಲಿ ಫೈಲ್ 1 ವರ್ಷ ಆಯ್ತು. ಈ ಹಿಂದಿದ್ದು SP ಸಾಬ್ರಿಗೂ ಕೊಟ್ಟೇನೆ, ಚನ್ನಬಸವಣ್ಣ ಸರ್ಗೆ, ಈಗಿದ್ದು SP ಸಾಬ್ ಪ್ರದೀಪ್ ಸರಿಗೂ ಎಲ್ಲ ತಿಳಿಸೇಳಿ. ನಾನು ಇನ್ನೂ 10 ಸರಿ ಹೋಯ್ತು ತೋರಿಸ್ತೇವೆ. ಅಲ್ಲಿ ಏನೂ ಇಲ್ಲ, ಯಾರೂ ಮನೆಗೆ ಒಯ್ದಿದ್ದಿಲ್ಲ. ಮತ್ತು ಥ್ರೋ ಬ್ಯಾಂಕ್ ಅದ, ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ, ಕಿಸ್ದಾಗ ವ್ಯವಹಾರ ಮಾಡಕ್ಕೆ ಬರಲ್ಲ. ಏನದ ಅಕೌಂಟ್ ಟು ಅಕೌಂಟ್ ಆಗ್ತದೆ ನೋಡ್ರಲ್ಲ. ನಾವೇನಾದರೂ ವೈಯಕ್ತಿಕ ತಪ್ಪು ಮಾಡ್ತೇವೆ, ನಾವು ಜವಾಬ್ದಾರಿ. ಮತ್ತು ಅದರ ರೂಲ್ ಏನದ, ಈಗ 68 ಆಗ್ಯದ, ಅದಕ್ಕೆ ಸ್ಟೇ ಆಗ್ಯದ. ಒಂದು ವೇಳೆ ಸ್ಟೇ ಬೇಕಂದ್ರೆ 69 ಆಗಬೇಕು. ಹಂಗೇನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ಗಳು ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಬೇಕಂತ ಈ ರೀತಿ ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡಬೇಕು, ಜೈಲಿಗೆ ಹಾಕ್ಬೇಕಂತ ಕೋಆಪರೇಟಿವ್ ಎತ್ತದಾಗೆ ಇಲ್ಲ, ಬೇಕಂತ ಮಾಡಲ್ಲ. ಇಲ್ಲಿ ಹೇಳ್ಯಾರಲ್ಲ, ಈಗ ಹಾಸ್ಪಿಟಲ್ಗೆ ಹೋಯ್ದು ಹೆಲ್ತ್ ಚೆಕಪ್ ಮಾಡಿ ಅರೆಸ್ಟ್ ತೋರಿಸೋದು. ಎಷ್ಟು ಕ್ವಿಂಟಲ್ ಸಕ್ಕರೆ ಮಾರಿ ಎಷ್ಟು ದುಡ್ಡು ಬಂದ್ರೆ ರೈತರ ಅಕೌಂಟಿಗೆ ಎಷ್ಟು ಹಾಕಿದ್ರೆ? ಈಗ ನೋಡಿ ಸರ್, 78 ಕೋಟಿ ರೂಪಾಯಿ ಸಕ್ಕರೆ ಸಾಲ ತೊಗೊಂಡಿತ್ತು. ಆ ಟೈಮ್ನಾಗ 85 ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು. ನಾವು ಅದನ್ನು ಕೊಟ್ಟಿದ್ದೇವೆ, ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟು ಅವ್ರಿಗೆ ಕೊಟ್ಟಿದ್ದೇವೆ, ಯಾವತ್ತು ಮಾರಿದೇವೆ ಅಂತೂ ಕೊಟ್ಟಿದ್ದೇವೆ. ಎಲ್ಲ ದಾಖಲೆಗಳು ಅವರಲ್ಲ ಅದ. ಆದರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದು FIR ಮಾಡಿ ಈಕೆ ಒಳಗೆ ಹಾಕಬೇಕು ಅಷ್ಟೇ. ಮುಂದಿನ ಕ್ರಮ ಏನಿರ್ತದೆ? ಏನಿಲ್ಲ ಸರ್, ಇಲ್ಲಿ ಮೊದಲು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು, ಪೊಲೀಸ್ ಠಾಣೆಗೆ ಗೌರವ ಕೊಡಬೇಕು, ಪೊಲೀಸರಿಗೆ ಗೌರವ ಕೊಡಬೇಕು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಆದ ನಂತರ ಉಳಿದು ನಮ್ಮ ವೈಯಕ್ತಿಕ ರಾಜಕೀಯ ಜಂಗ ಅಲ್ಲ, ಇದ್ದೇ ಅದ. ನಾವು ಬೇಡ ಅಂತ ತೀರ್ಮಾನ ಮಾಡಿದ MLA ನಿಂದಿರಬಾರ್ದು, ಸಾಕೋಯಪ್ಪ ಅಂತೇಳಿ. ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಉಸ್ತುವಾರಿ ಸಚಿವರು ಮಾತು ಕೇಳ್ಕೊಂಡು ಕೆಲಸ ಮಾಡ್ತಾರೆ. ನೋಡ್ರಿ, ಇವತ್ತಿನ ಥರ ನೀವು ಇಷ್ಟೆಲ್ಲ ನೋಡ್ಲತ್ತೀರಿ ಜಿಲ್ಲಾದಾಗ ಏನು ನಡೆದದ ಅಂತೇಳಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಮಾಡಬೇಕು, ಏನು ಈಶ್ವರ್ ಖಂಡ್ರೆ ಅವ್ರ ಮೇಲೆ ಮತ್ತು ಅಮರ್ ಖಂಡ್ರೆ ಮೇಲೆ ಆಪಾದನೆ ಮಾಡ್ತಿರಲ್ಲ, ನೀವು ತಪ್ಪೇ ಮಾಡಲಿಲ್ಲ ಅಂದ್ರೆ ಅಲ್ಲಿ ಫೇಸ್ ಮಾಡಿರಲ್ಲ ಕಾನೂನು ಪ್ರಕಾರ. ನಿಮ್ಗೇನು ಭಯ ಅದ? ನೀವು ಯಾವುದು ಇಂಥ ಡಂಬ ಕೊಚ್ಕೊಂಬಂದು ದಂಧೆ ಮಾಡಬೇಡ್ರಿ. ಸಹಕಾರ ರಂಗದಾಗ ಏನೇನೋ ಸಾಧನೆ ಮಾಡಿದ್ದ ಅಂತ ಹೇಳ್ತೀರಿ. ಇವತ್ತು DC ಬ್ಯಾಂಕಿನ ನೀವು ಅಧಿಕಾರ ಅವಧಿಯಲ್ಲಿ ಎಲ್ಲ ಎಂಪ್ಲಾಯ್ಗಳಿಗೆ ನೀವು ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರಿ. ಎಲೆಕ್ಷನ್ ಕಮಿಷನರ್ ವಿರುದ್ಧ ಹೋಗಿ ನೀವು ಅಲ್ಲಿ ನಾರಾಯಣ ಫ್ಯಾಕ್ಟ್ರಿದಾಗ ಎಂಪ್ಲಾಯಿಗೆ ದುಡಿಸ್ಕೊಂಡ್ರಿ. ಎಲೆಕ್ಷನ್ದಾಗ DC ಬ್ಯಾಂಕ್ಲಿಂದ ಅಧಿಕಾರ ಅವಧಿಯಲ್ಲಿ ನೀವು ಎಂಪ್ಲಾಯ್ಗಳಿಗೆ ದುಡಿಸ್ಕೊಂಡ್ರಿ. ಈಗ ನಿಮ್ಮ ಪರಿಸ್ಥಿತಿ ಹೆಂಗೆ ಬಂದದ್ದು ನೋಡ್ರಿ. ಆಗ ಮಂದಿಗೆ ಎಲ್ಲರ ಮೇಲೂ ಶೋಷಣೆ ಮಾಡೋದು, ನಗೋದು, ಮಟ್ಟೋದು ಮಾಡ್ತೀರಿ. ಈಗ ನಿಮ್ಗೆ ಎಂಥ ಪರಿಸ್ಥಿತಿ ಬಂದದ, ಅದಕ್ಕೆ ಕಾಲ ತಕ್ಕಂತೆ ಇದು ಬರ್ತದ. ಅಹಂಕಾರ ಅಹಂಕಾರ ಬಂದಿತ್ತು ರೀ. ಅಹಂಕಾರ ಬಂದು 10 ಎಲೆ ರಾವಳಿಗೆ 10 ಎಲೆ ರಾವಳೆ ಬಚ್ಚಿಸಲ್ಲ ಅಂದ್ಮೇಲೆ ನೀವು ಒಂದೊಂದು ತೆಲಿದಾರೆ, ನಾವು ಒಂದೊಂದು ತೆಲಿದಾರೆ ಇದ್ದೇವೆ. ಅದು ಕಾನೂನು ರೀತಿ ಯಾವುದೂ ಇದು ಇಲ್ಲ. ಸೈನಿಕನ ಮಗ ಅಂತ ಹೇಳ್ಕೊಬೇಡ. ಯಾಕೆ ನಿಮ್ಮ ಅಪ್ಪನ ಹೆಸರು ಖರ ಮಾಡ್ತೀವಿ DK ಸಿದ್ದರಾಮಯ್ಯ. ಯಾಕೆ ನಿಮ್ಮ ಮಾಜಿ ಸೈನಿಕರ ಮಗ ಅಂತೀರಿ, ಬಾರ್ಡರ್ಗೆ ಹೋಗೋರು ದೇಶಕ್ಕೋಸ್ಕರ ಏನಾರ ಮಾಡಿರ್ಬೋದು. ಅವ್ರ ಹೆಸರು ಹೇಳಿ ಅವ್ರ ಹೆಸರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡಬೇಡ. ನೀ ರೈತರದ್ದು 900 ಕೋಟಿ ಸಾಲ ಆಗಿ ಮುಚ್ಚೋ ಪರಿಸ್ಥಿತಿ ಬಂದದ. ನೀ ಪದೇ ರೈತರ ಪರವಾಗಿ ಮಾಡಿದ್ದೀನಿ, ನಾ ಜನರ ವಿತರೋಯ್ತು. ನಾನೀಗ ಜನಾಗಿ ಹೇಳ್ತಿದ್ದೀನಿ, ನಮ್ಮ ಪರವಾಗಿ, ನಮ್ಮ ರೈತರ ಪರವಾಗಿ ನೀ ಏನೂ ಮಾಡಿಲ್ಲ. ಮತ್ತು ಪ್ರತಿ ವರ್ಷ ಇನ್ಕ್ರಿಮೆಂಟ್ ಮಾಡಿದ ಅಂತ ಹೇಳ್ತಾನೆ ರೀ. 10% ಇನ್ಕ್ರಿಮೆಂಟ್ ಮಾಡಿದ ಅಂತ ನೀನು. ಮತ್ತು 3 ತಿಂಗಳು ಪ್ರತಿ ವರ್ಷ ಬ್ರೇಕ್ ಕೊಡ್ತಿ. ನೀ ಇನ್ಕ್ರಿಮೆಂಟ್ ಮಾಡಿದ ಏನು ಉಳಿತು? ಯಾವ ಒಂದು ವ್ಯಕ್ತಿನೂ ಅಲ್ಲಿ ಪರ್ಮನೆಂಟ್ ಆಗಿಲ್ಲ. ಇವತ್ತು 500 ಕಾರ್ಮಿಕರು ಕೂಡ ರೋಡಿ ಬರೋ ಪರಿಸ್ಥಿತಿ ನೀವು ಬಂದಿದ್ರಿ. 25,000 ಶೇರ್ ಹೋಲ್ಡರ್ ಏನದ, 25-26 ಶೇರ್ದಾರರ ಅವ್ರಿಗೆ ರೋಡಿ ತರ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ. ನಂದು ಈಗ ಜನರಲ್ ಬಾಡಿ ಮೀಟಿಂಗ್ದಾಗ ಏನು ಹೇಳ್ತೀರಿ, ಶೇರ್ ಟ್ರಾನ್ಸ್ಫರ್ ಮಾಡ್ರೆ ಜನರಲ್ ಬಾಡಿ ಮೀಟಿಂಗ್ದಾಗ ಎಲ್ಲ ಬಿಟ್ಕೊಡು. 25,000 ಶೇರ್ ಹೋಲ್ಡರ್ ನಂದೇ ಹಾಕಿ ಜನರಲ್ ಬಾಡಿ ಮೀಟಿಂಗ್ದಾಗ. ಜನರಲ್ ಬಾಡಿ ಮೀಟಿಂಗೇ ಫೈನಲ್ ಡಿಸಿಷನ್ ಅಂತ ಹೇಳ್ತೀರಿ. ಮತ್ತು ರೈತರು ಏನು ಹೇಳ್ತಾರೆ, 3,500 ಕೊಡ್ರಿ ಪ್ರತಿ 1 ಟನ್ನಿಗೆ ಅಂದ್ರೆ ಜನರಲ್ ಬಾಡಿದಾಗ ರೆಸರ್ವೇಷನ್ ಪಾಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಮಾಡಲ್ರಿ? ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.